ಕಾಮಾಕ್ಯದ ವಿಶೇಷ ಏನು ಅಂತಂದ್ರೆ ದೇ ಆರ್ ಆಲ್ ಕಾಲ್ಡ್ ಯೋನಿ ವರ್ಷೀಪರ್ಸ್. ಏನೇನ್ ಮಾಡ್ತಾರೆ ಅವ್ರ ಆಚರಣೆಗಳು ಏನಿರುತ್ತೆ ನಾವು ಈ ಪಾಡ್ಕಾಸ್ಟ್ ಮೂಲಕ ಹೇಳ್ಬೋದಾ? ಖಂಡಿತ. ಯೋನಿ ಆರಾಧಕರು ಬರೀ ಯೋನಿಯನ್ನು ಮಾತ್ರ ಪೂಜೆ ಮಾಡೋದಿಲ್ಲ, ಯೋನಿ ಸಂಭೋಗ ಮಾಡ್ತಾರೆ. ಅದರಲ್ಲಿ ಶವ ಸಂಭೋಗ ಕೂಡ ಒಂದು. ಶವದ ಮೇಲೆ ಮಲ್ಕೋಬೇಕು, ಶವ ಸಂಭೋಗ ಮಾಡಬೇಕು, ಶವದ ಜೊತೆ ಮದುವೆ ಮಾಡ್ಕೋಬೇಕು. ಅಂದರೆ ನಗ್ನವಾಗಿ ಹೆಣ್ಣನ್ನು ಕೂರಿಸಿ ಒಂದು ಸ್ಪಿರಿಚುವಲ್ ಪಾರ್ಟ್ನರ್ಸ್ ಅಂತ ಇರ್ತಾರೆ. ಅವ್ರದೇ ಹೆಂಡತಿರು ಇರ್ಬೋದು ಅಥವಾ ಬೇರೆ ಆ ಸಾಧಕಿಯರು ಸಂಭೋಗ ಮಾಡಿ ಅವ್ರ ಜೊತೆ ಸೆಕ್ಸ್ ಮಾಡ್ತಾರೆ. ಬಟ್ ಇವ್ರದ್ದು ಏನಪ್ಪ ಡಿಫರೆನ್ಸ್ ಅಂತಂದ್ರೆ ಸ್ಖಲನವಿಲ್ಲದ ಮಿಲನ ಅಂತ ಅದಕ್ಕೆ ಹೆಸರು. ಸೆಕ್ಸ್ ವಿತೌಟ್ ಇಜಾಕ್ಯುಲೇಷನ್ ಇನ್ ಫ್ರಂಟ್ ಆಫ್ ಎವ್ರಿ ಒನ್, ಗುರುಗಳ ಸಮ್ಮುಖದಲ್ಲಿ. ನಮ್ಮ ದೇಶದಿಂದ ಪರಾರಿಯಾಗಿ ಇನ್ನೊಂದು ದೇಶ ಕಟ್ಕೊಂಡಿರ್ತಕ್ಕಂಥ ಸ್ವಾಮೀಜಿ ಕೂಡ ಅದನ್ನೇ ಪ್ರಾಕ್ಟೀಸ್ ಮಾಡ್ತಾರೆ. ಅರ್ಥ ಆಗ್ತಾ ಇದೆಯಾ? ಒಂದು ಹೆಣ್ಣನ್ನ ಕೂರಿಸಿ ಇನ್ನೊಂದು ಹೆಣ್ಣು ಕೂಡ ಯೋನಿ ಪೂಜೆ. ಯಾಕೆ ಪೂಜೆ ಮಾಡ್ಬೇಕು ಅಂದ್ರೆ ನಾನು ಬಂದಿದ್ದಲ್ಲಿ ಎಷ್ಟು ಸೀಕ್ರೆಟ್ ಮೇಂಟೈನ್ ಮಾಡಿದ್ದಾರೆ ಅಂದ್ರೆ ಇದುವರೆಗೂ ಏನು ನಾಗರಿಕ ಸಮಾಜ ಅಲ್ಲಿಗೆ ಹೋಗಕ್ಕಾಗ್ಲೇ ಇಲ್ಲ. ತಾಂತ್ರಿಕ್ ಅದರ ಪರಮೋದ್ದೇಶ ಏನು ಅಂತಂದ್ರೆ ಆ ಸ್ಖಲನ ಅಂತಕ್ಕಂಥದ್ದು ಗೆಲ್ಲೋದು. ಆ ಪ್ರಕ್ರಿಯೆನೇ ಯು ಆರ್ ವರ್ಕಿಂಗ್ ಅಗೇನ್ಸ್ಟ್ ದ ನೇಚರ್. ಇದೆಲ್ಲ ನಾವು ಪಾಡ್ಕಾಸ್ಟ್ ಅಲ್ಲಿ ನಾವು ಹೇಳ್ತಾ ಇದ್ವಿ. ಇನ್ನೂ ಆಳಕ್ಕೆ ಹೋದ್ರೆ ಇನ್ನೂ ಬಹಳಷ್ಟು. ಕಾಳಿ ಅಂದ್ರೆ ಸಡನ್ ಆಗಿ ಜನರಲ್ಲಿ ಭಕ್ತಿಗಿಂತ ಭಯ ಹುಟ್ಟುತ್ತೆ. ಕಾಳಿ ಅಂದ್ರೆ ಕಪ್ಪಗಿರೋದೆಲ್ಲ ಕತ್ಲೆ, ಬೆಳಕಿಗೆ ಜನನ ಕೊಡ್ತಕ್ಕಂಥವ್ಳು ಅಂತ ನೋಡಿ ಎಂತಹ ಮಾತು. ಕಾಳಿ ಅಂದ್ರೆ ಬ್ಲಾಕ್ ಹೋಲ್. ಯು ಕೆನಾಟ್ ಸಿ ದ ಎಕ್ಸಿಸ್ಟೆನ್ಸ್ ಆಫ್ ಲೈಫ್ ಇನ್ ದಿ ಬ್ಲಾಕ್ ಹೋಲ್. ಕಾಳಿ ಹೇಗೆ ಹುಟ್ಟೋದ್ಲು? ಕಾಳಿಗೆ ಹುಟ್ಟು ಇಲ್ಲ, ಸಾವಿಲ್ಲ. ಶಿವ ಪಾರ್ವತಿಗೆ ಹುಟ್ಟಿದವಳಲ್ಲ, ಶಿವನಿಗೂ ಪಾರ್ವತಿಗೆ ಜನನಿ. ಆ ನುಂಗು ಪ್ರತೀಕವೇ ಬಾಯಿ ತಗೊಂಡಿರೋದು. ಲೈಟ್ ಈಸ್ ಟೆಂಪ್ರವರಿ, ಡಾರ್ಕ್ನೆಸ್ ಈಸ್ ಪರ್ಮನೆಂಟ್ ಅನ್ನೋ ಥಿಯರಿ ಗೊತ್ತಿದೆ ನಿಮಗೆ? ಸಂಹಾರಕಿ, ರಕ್ಷಕಿ, ಶಿಕ್ಷಕಿ ಮೂರನ್ನು ರೆಪ್ರೆಸೆಂಟ್ ಮಾಡ್ತಕ್ಕಂಥವ್ರು. ಜ್ಞಾನ ಅಂತಕ್ಕಂಥದ್ದು ಅಜ್ಞಾನದಿಂದಲೇ ಹುಟ್ಟೋದು. ನಾನು ಸಾಬೀತುಪಡಿಸಲ್ಲ ಅದನ್ನ. ಒಂದು ಡೈರೆಕ್ಟ್ ಕ್ವಶನ್. ಪ್ರಾಣಿಗಳನ್ನೆಲ್ಲ ಬಲಿ ಕೊಡ್ತಾರಲ್ಲ, ಅವಳು ಜಗತ್ ಜನನಿ, ತಾಯಿನೇ ಮಕ್ಕಳನ್ನ ತಿಂತಾಳ, ನನಗೆ ಕೇಳ್ತಾಳ? ಹೌದು, ಅವಳು ಹುಟ್ಟಿಸಿದ ಸೂರ್ಯನನ್ನೇ ಅವಳೇ ನುಂಗ್ತಾಳೆ. ಜನನ ಕೊಡೋಳಿಗೆ ಮಾತ್ರ ಮರಣ ಕೊಡ್ತಕ್ಕಂಥ ಅಧಿಕಾರ ಇದೆ ಅಂತ. ಮೂಲ ಸನಾತನ ಧರ್ಮದಲ್ಲಿ ಈ ಬಲಿ ಅನ್ನೋ ಕಾನ್ಸೆಪ್ಟೇ ಇಲ್ಲ. ಜ್ಞಾನವೆಂಬೋ ಖಡ್ಗ ಪಿಡಿದ ಜ್ಞಾನವೆಂಬೋ ಕುರಿಯ ಕಡಿದು ಜ್ಞಾನ ಗುರುವಿನ ಪಾದ ಪಿಡಿದು ತಾನು ಧನ್ಯನಾಗಬೇಕು ಅಂತ ಹೇಳಿರೋದು. ಎಂತ ಖಡ್ಗ ಇಟ್ಕೋಬೇಕು? ಜ್ಞಾನ ಅನ್ನೋ. ಎಂತ ಕುರಿ ಕಡಿಬೇಕು? ಅಜ್ಞಾನ ಅನ್ನೋ ಕುರಿ. ಕೆಲವು ದಿನಗಳಲ್ಲಿ, ವಿಶೇಷವಾದ ಕೆಲವು ದಿನಗಳಲ್ಲಿ ಕೆಲವು ಅಗೋರಿಗಳು, ನಾಗಾಗಳು ತಮ್ಮ ರುಂಡವನ್ನು ಆಫರ್ ಮಾಡ್ತಾರೆ. ಮಾನವ ಬಲಿ ಕೂಡ ಇದೆ.